ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠಿವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ. ಕೃತಪುರದ ಕರ್ಣ ಅನಿಲ್ ಮೆಣಸಿನಕಾಯಿಯವರ ಹುಟ್ಟುಹಬ್ಬ ಆಚರಣೆ. ಕೊರೋನಾ ಸುನಾಮಿ ಇಡೀ ವಿಶ್ವವನ್ನೇ ಪಸರಿಸಿದ ಕಾಲವದು. ಲಕ್ಷಾಂತರ ಜೀವಿಗಳನ್ನ ಕಳೆದುಕೊಂಡ ಕುಟುಂಬಗಳ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದ ಕಾಲ. ಕೊರೋನಾ ಎಂದರೇನೆ ಮನೆಯಲ್ಲಿ ಅಡಗಿಕೊಳ್ಳುತ್ತಿದ್ದ ಜನರ ಮಧ್ಯೆಯೂ ತಮ್ಮ ಜೀವವನ್ನು ಪಣಕ್ಕಿಟ್ಟು ಕೊರೋನಾ ಪೀಡಿತರಿಗೆ ಆಸ್ಪತ್ರೆಗೆ ಸಾಗಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಜನಮಾನಸಕ್ಕೆ ಹತ್ತಿರವಾಗಿದ್ದವರು ಗದಗ ಮತಕ್ಷೇತ್ರದ ಜನನಾಯಕರಾದ ಅನಿಲ್ ಪಿ ಮೆಣಸಿನಕಾಯಿಯವರು. ಕೊರೋನಾ ಆವರಿಸಿದ ಕಾಲದಲ್ಲಿ ಕಷ್ಟಕ್ಕೆ ಸಿಲುಕಿದ್ದ ಗದಗ ಮತಕ್ಷೇತ್ರದ 25,000ಕ್ಕೂ ಅಧಿಕ ಕುಟುಂಬಗಳಿಗೆ ನಿತ್ಯ ಬಳಸುವ ಆಹಾರ ಸಾಮಗ್ರಿಗಳನ್ನು ಪೂರೈಸಿ ಗದಗ ಭಾಗದ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದವರು. ತಮ್ಮ ಅಭಿಮಾನಿಗಳ ಸಂಘಟನೆ ಮೂಲಕ ಕ್ರೀಡಾ ಕಿಚ್ಚನ್ನು ಹೊತ್ತಿಸಿ GCL ಮೂಲಕ ಗದಗ ಜಿಲ್ಲೆಯಲ್ಲಿ ಕ್ರೀಡಾ ಮನೋಭಾವನೆಯನ್ನು ಸಾರಿದರು. ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಜನ ಮೆಚ್ಚಿದ ನಾಯಕರಾದ ಬಿ ಶ್ರೀರಾಮುಲು ಅವರೊಂದಿಗೆ ಸಾಥ್ ನೀಡಿ ಬಡವರ ಪಾಲಿನ ಭಾಗ್ಯದಾತರಾದರು. ಗದಗ ಪರಿಸರದ ನೆಲದಲ್ಲಿ 75,000 ಮತದಾರರ ಹೃದಯದಲ್ಲಿ ನೆಲೆಸಿದ ಕೃತಪುರದ ಕರ್ಣನೆಂದೇ ಖ್ಯಾತಿ ಪಡೆದ ಗದಗಿನ ಮಾನ್ಯರಾದ ಶ್ರೀ ಅನಿಲ್ ಪಿ ಮೆಣಸಿನಕಾಯಿಯವರ 51ನೇ ವರ್ಷದ ಹುಟ್ಟುಹಬ್ಬವನ್ನು ಗದಗ ಪರಿಸರದಲ್ಲಿ ಆಚರಿಸುವ ಮೂಲಕ ಅವರ ಜನಸೇವೆಯನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗದಗ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ BS ಚಿಂಚಿಲಿ ಅವರು ಮಾತನಾಡಿ, ಯುವ ಮುಖಂಡರಾದ ಅನಿಲ್ ಮೆಣಸಿನಕಾಯಿ ಅವರ ಜನಸೇವೆ ಹಾಗೂ ಅವರ ತಂದೆಯರೊಡನೆ ತಾವು ಹೊಂದಿದ್ದ ಬಾಂಧವ್ಯವನ್ನು ಸ್ಮರಿಸಿದರು. ವಿಜಯ್ ಕುಲಕರ್ಣಿ ಅವರು ನೇತೃತ್ವದ ಕಳಸಾ ಬಂಡೂರಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ವಸಂತ್ ಪಡಗದ್ ಹಾಗೂ ಅಪ್ಪಣ್ಣ ವಸ್ತ್ರದ್ ಅವರ ಸಹಕಾರದೊಂದಿಗೆ ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿ ನಮೋ ಸೋಮೇಶ್ವರ ಸಮುದಾಯ ಭವನ ಸಮಿತಿ, ಸೋಮೇಶ ಹಿರೇಮಠ್ ಸೇವಾ ಪ್ರತಿಷ್ಠಾನ, ನಾಗಾವಿ ನಾನಾ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಮೋ ಸೋಮೇಶ್ವರ ನಿರ್ಮಾಣ ಹಂತದ ಸಮುದಾಯ ಭವನ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಯುವ ಮುಖಂಡರಾದ ಅನಿಲ್ ಮೆಣಸಿನಕಾಯಿ ಅವರ 51ನೇ ವರ್ಷದ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಅಲ್ಲಾ ಸಾಬ್ ಫಿರ್ಖಾನ್ ಅವರ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಾಗಾವಿ ಗಂಗಾಧರೇಶ್ವರ ಮಠದ ವೇದಮೂರ್ತಿ ಮೃತ್ಯುಂಜಯ ಸ್ವಾಮೀಜಿ ಹಿರೇಮಠ್ ಸಮ್ಮುಖದ ವಹಿಸಿದ್ದರು. ಗದಗಿನ ಯುವ ಮುಖಂಡ ಶಿವಾನಂದ ಮಠದ ಹೀರಾಲಾಲ್ ಶಿದ್ಲಿಂಗ, ಶರಣಪ್ಪ ಕಮಡೊಳ್ಳಿ ಅವರನ್ನು ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಚನ್ನಬಸಪ್ಪ ಮಡಿವಾಳರ್, ಚನ್ನಪ್ಪ ಅಕ್ಕಿ, ಉಳುವಪ್ಪ ಮಡಿವಾಳರ್, ಶರಣಪ್ಪ ಕಮಡೊಳ್ಳಿ, ಪ್ರಭುದೇವಗೌಡ ಪಾಟೀಲ್, ಯಮನೂರ್ ಸಾಬ್ ನದಾಫ್, ಶ್ರೀಮತಿ ಶಾರಮ್ಮ ಪಾಟೀಲ್, ಶ್ರೀಮತಿ ಶಂಕರಮ್ಮ ಹಿರೇಮಠ್, ಶ್ರೀಮತಿ ವಿಶಾಲಾಕ್ಷಿ ಪಾಟೀಲ್, ಶ್ರೀಮತಿ ಕಾವ್ಯ ಪಾಟೀಲ್, ಶ್ರೀಮತಿ ನಿವೇದಿತಾ ಪಾಟೀಲ್, ಶ್ರೀಮತಿ ಅನಿತಾ ಬೆನಕನಾಳ್ ಮಠ್ ಮುಂತಾದವರು ಪಾಲ್ಗೊಂಡಿದ್ದರು. ಸೋಮೇಶ್ ಹಿರೇಮಠ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಸವಣ್ಣಯ್ಯ ಹಿರೇಮಠ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಶಿವನಗೌಡ ಪಾಟೀಲ್ ವಂದಿಸಿದರು. ಸುದ್ದಿಸಾರ ವಸಂತ್ ಕುಮಾರ್, ನಾಗಾವಿನಾನ ಯೂಟ್ಯೂಬ್ ಚಾನಲ್.